ಎರಡನೇ ಬಾರಿಗೆ ದರ್ಶನ್ಗೆ ಜೈಲಾಗಿದೆ. ದರ್ಶನ್ ಮತ್ತು ಟೀಮ್ ಪರಪ್ಪನ ಅಗ್ರಹಾರ ಜೈಲಿಗೆ ರವಾನೆ ಆಗುವುದಕ್ಕೆ ಕೆಲವೇ ಕ್ಷಣ. ಎರಡನೇ ಬಾರಿಗೆ ನಟ ದರ್ಶನ್ ಜೈಲು ಪಾಲಾಗ್ತಾ ಇದ್ದಾರೆ. 13 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ರು. ಇವತ್ತು ನ್ಯಾಯಾಂಗ ಬಂಧನಕ್ಕೆ ನೀಡಿದ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ. ಅಂತಿಮ ಆದೇಶ ಕೆಲವೇ ಕ್ಷಣದಲ್ಲಿ ಬರಬೇಕಾಗಿದೆ. ಇನ್ನು ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳು ಈಗ ಜೈಲು ಪಾಲು. ಇನ್ನು 2011ರಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ನಟ ದರ್ಶನ್ ಈಗ ಎರಡನೇ ಬಾರಿಗೆ ನಟನಿಗೆ ಜೈಲಿನ ದರ್ಶನ ಆಗ್ತಾ ಇದೆ. ಎರಡನೇ ಬಾರಿಗೆ ಜೈಲು ಪಾಲಾಗ್ತಾ ಇದ್ದಾರೆ ನಟ ದರ್ಶನ್. ಮೊದಲ ಬಾರಿಗೆ ಪತ್ನಿ ಮೇಲೆ ಹಲ್ಲೆ, ಎರಡನೇ ಬಾರಿಗೆ ಆಪ್ತೆಯನ್ನ ಬಚಾವ್ ಮಾಡಕ್ ಹೋಗಿ ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿಯ ಕೊಲೆ. 17 ಜನ ಆರೋಪಿಗಳು ಈಗ ಜೈಲು ಪಾಲಾಗಿದ್ದಾರೆ. 4 ಜನ ಸದ್ಯಕ್ಕೆ 5ನೇ ACMM ಕೋರ್ಟ್ ಅಲ್ಲಿ ಇದ್ದಾರೆ. ಅಲ್ಲಿ ವಿಚಾರಣೆ ಆಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಅಂತಿಮ ಆದೇಶವನ್ನ ನ್ಯಾಯಾಧೀಶರು ಪ್ರಕಟ ಮಾಡ್ತಾರೆ. ಸೊ ಅದಾದ ನಂತರ ಇವರನ್ನ ಕರ್ಕೊಂಡು ಹೋಗೋದಕ್ಕೆ ಈ 5ನೇ ACMM ಕೋರ್ಟ್ ಇಂದ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ. ಅವಾಗಲೇ ನೋಡಿದ್ರೆ ನೀವು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಹತ್ರ ಜೈ ಡಿ ಬಾಸ್ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಇದ್ರು. ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ಸಾಕಷ್ಟು ಜನ ಬಂದಿದ್ರು. ಸೊ ಅವ್ರು ಹೋಗ್ತಾ ಇರಲಿಲ್ಲ, ಅಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡುವಂತಹ ಅನಿವಾರ್ಯತೆ ಕೂಡ ಎದುರಾಯಿತು. ಸೊ ಹಾಗಾಗಿ ಅಂತಹ ಏನು ಸಮಸ್ಯೆಗಳು ಆಗದಂಗೆ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆದರೆ ದರ್ಶನ್ಗೆ ದೊಡ್ಡ ಫ್ಯಾನ್ ಬೇಸ್ ಇರೋದ್ರಿಂದ, ಅವರ ಮೇಲೆ ತುಂಬಾ ಜನ ಪ್ರೀತಿ ಅಭಿಮಾನವನ್ನ ಇಟ್ಟುಕೊಂಡಿರೋದ್ರಿಂದ ತಮ್ಮ ನೆಚ್ಚಿನ ನಟ ಜೈಲು ಪಾಲಾಗುವುದನ್ನ ನೋಡೋದು ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಮೇಲಿರುವಂತಹ ಆರೋಪ ಎಂಥದ್ದು? ಕೊಲೆ ಆರೋಪ ಅವ್ರ ಮೇಲಿರೋದು. ಅವರು ದೋಷಮುಕ್ತರಾಗಿ ಹೊರಗಡೆ ಬಂದ ನಂತರ ಇದೆಲ್ಲವೂ ಕೂಡ ಓಕೆ. ಆದರೆ ಇಂಥ ಸಂದರ್ಭದಲ್ಲಿ ಜೈಕಾರವನ್ನ ಕೂಗೋದು ಅಥವಾ ಅವರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು, ಇದು ಇನ್ನೊಂದು ಕುಟುಂಬಕ್ಕೆ ನೋವಾಗ್ತಾ ಇದೆ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಆದರೂ ಇರಬೇಕು ಅನ್ನೋದು ಜನಸಾಮಾನ್ಯರು ಮಾತನಾಡಿಕೊಳ್ತಾ ಇರೋದು. ನೀವು ಗಮನಿಸಬಹುದು, ದರ್ಶನ್ ಅವರನ್ನ ಕೋರ್ಟ್ಗೆ ಕರೆತಂದಂತಹ ಸಂದರ್ಭದಲ್ಲಿ ಅಲ್ಲಿ ಟೈಟ್ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದೆ. ಈ ಹಿಂದೆ ದರ್ಶನ್ರನ್ನ ಪೊಲೀಸ್ ಜೀಪ್ ಅಲ್ಲಿ ಕರೆತರಲಾಗ್ತಾ ಇತ್ತು. ಆದರೆ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗಿದೆ. ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಬಸ್ನಲ್ಲಿ ಅವರನ್ನ ಕರೆದುಕೊಂಡು ಬರಲಾಗಿದೆ. ಅಲ್ಲಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆಗೊಳಿಸಲಾಗಿದೆ. ಅದೇ ರೀತಿಯಾಗಿ ದರ್ಶನ್ರನ್ನ ಕಾತುರತೆಯಿಂದ ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿಯಿಂದ ಅಲ್ಲಿ ಇರುವಂತಹ ಅಡ್ವೊಕೇಟ್ಸ್ ನೋಡ್ತಿದ್ದಾರೆ. ನ್ಯಾಯಾಲಯಕ್ಕೆ ಬಂದಂತಹ ಬೇರೆ ಜನಸಾಮಾನ್ಯರು ಕೂಡ ಅವ್ರನ್ನ ನೋಡ್ತಾ ಇದ್ದಾರೆ. ಅದರಲ್ಲಿ ಅದೆಷ್ಟು ಜನ ದರ್ಶನ್ ಫ್ಯಾನ್ಸ್ ಇದ್ದಾರೋ ಗೊತ್ತಿಲ್ಲ. ಇನ್ನು ನಟ ದರ್ಶನ್ರನ್ನ ಕೆಲವೇ ಕ್ಷಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ತಾರೆ. ಅದಕ್ಕೆ ಎಲ್ಲಾ ಸಿದ್ಧತೆಯನ್ನ ಈಗ ಆಲ್ರೆಡಿ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ. ಅದು ಟ್ರಾಫಿಕ್ ಸಿಗ್ನಲ್ಸ್ಗಳಲ್ಲಿ ದರ್ಶನ್ ನೋಡೋದಕ್ಕೆ ಜನ ಸೇರೋದಾಗಿರಬಹುದು ಅಥವಾ ಜೈಲತ್ರ ಯಾರಾದರೂ ಬರಬಹುದು ಅನ್ನೋದಾಗಿರಬಹುದು. ಬಂದಂತಹ ಸಂದರ್ಭ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು, ಜನಸಾಮಾನ್ಯರಿಗೆ ಬೇರೆ ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತುಂಬಾನೇ ಜಾಗರೂಕರಾಗಿ ಇವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯಬೇಕಾಗುತ್ತೆ. ಇನ್ನು ಕೋರ್ಟ್ನಲ್ಲಿ ದರ್ಶನ್ ಹಿಂದಿನ ವಕೀಲರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಈಗಾಗಲೇ ಕೊಡಲಾಗಿದೆ. ಸೊ ಅದಾದ ನಂತರ ಅಡ್ವೊಕೇಟ್ ಕೂಡ ಬದಲಾವಣೆ ಆಗಿದ್ದಾರೆ. ರಂಗನಾಥ್ ರೆಡ್ಡಿ ಅವರಿದ್ರು. ಸೊ ಆದರೆ ಈಗ ಪ್ರವೀಣ್ ತಿಮ್ಮಯ್ಯ ಅವರು ದರ್ಶನ್ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ 5ನೇ ACMM ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿನತ್ತ ನಟ ದರ್ಶನ್ ಅವರ ಪ್ರಯಾಣ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಟೈಟ್ ಪೊಲೀಸ್ ಸೆಕ್ಯೂರಿಟಿ ಇದೆ. ಹೈ ಸೆಕ್ಯೂರಿಟಿಯೊಂದಿಗೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಥವಾ ಟ್ರಾಫಿಕ್ ಅಲ್ಲಿ ಸಮಸ್ಯೆ ಆಗಬಾರ್ದು, ದರ್ಶನ್ ಫ್ಯಾನ್ಸ್ ಏನು ಸಮಸ್ಯೆಗಳನ್ನ ಮಾಡಬಾರದು ಅನ್ನುವಂತಹ ಮುಂಜಾಗ್ರತಾ ಕ್ರಮದಿಂದ ಪೊಲೀಸರು ನಟ ದರ್ಶನ್ ಮತ್ತು ಇತರೆ 3 ಜನರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ನ್ಯಾಯಾಧೀಶರು ದರ್ಶನ್ ಮತ್ತು ಆ 3 ಜನರಿಗೆ ಜೈಲು ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ಪೊಲೀಸ್ ಬಸ್ನಲ್ಲಿ ನಟ ದರ್ಶನ್ ಇದ್ದಾರೆ. ಎರಡನೇ ಬಾರಿಗೆ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ಯಲಾಗ್ತಾ ಇದೆ. ಅಲ್ಲೂ ಕೂಡ ನಟ ದರ್ಶನ್ ಸಾಕಷ್ಟು ಅಭಿಮಾನಿಗಳು ಕೋರ್ಟ್ ಹೊರಭಾಗದಲ್ಲಿ ಜಮಾಯಿಸಿದ್ರು.
ಅವರ ಆ ವೆಹಿಕಲ್ ಪಾಸ್ ಆಗ್ತಾ ಇದ್ದಂತೆ ಎಲ್ಲರೂ ಓ ಅಂತ ಕೂಗ್ತಾ ಇದ್ದದನ್ನು ನಾವು ಗಮನಿಸಿದ್ವಿ. ಇನ್ನು ನಟ ದರ್ಶನ್ ಮತ್ತು 3 ಮಂದಿಯನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ SPP ಪ್ರಸನ್ನಕುಮಾರ್ ಅವರು ಮನವಿ ಮಾಡಿಕೊಂಡ್ರಂತೆ ಜೈಲಲ್ಲಿ, ನ್ಯಾಯಾಲಯದಲ್ಲಿ. ಇನ್ನು ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಎಸ್ ಜಲ್ಟಾರ್ ಆದೇಶವನ್ನ ನೀಡಿದ್ದಾರೆ. ಸದ್ಯಕ್ಕೆ ಅವರಿಗೆ ಪರಪ್ಪನ ಅಗ್ರಹಾರ, ಸೋಮವಾರ ಈ ಬಗ್ಗೆ ಮತ್ತೆ ವಿಚಾರಣೆಯನ್ನ ಮಾಡೋಣ, ಅವರನ್ನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಿಸೋದಾ ಅಥವಾ ಈ ಆರೋಪಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸೋಮವಾರ ವಿಚಾರಣೆಯನ್ನ ಮಾಡೋಣ ಅನ್ನೋದು. ಇನ್ ಕೇಸ್ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ರೆ, ಈಗಾಗಲೇ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಳಸಂಚನ್ನ ರೂಪಿಸಿದ್ದಾರೆ. ದರ್ಶನ್ ಅವರನ್ನ ಬಚಾವ್ ಮಾಡೋಕೆ ಹೋಗಿ ಈ 3 ಜನ ಸರೆಂಡರ್ ಆದರೂ 5-5 ಲಕ್ಷ ಹಣದ ಆಮಿಷಕ್ಕೆ ಒಳಗಾಗಿ. ಸೊ ಅಂತಹ ಘಟನೆ ಜೈಲಲ್ಲಿ ಮರುಕಳಿಸಬಾರ್ದು ಅಂತಂದ್ರೆ ಈ ಆರೋಪಿಗಳನ್ನ ಬೇರೆ ಜೈಲಿಗೆ ನಾವು ಶಿಫ್ಟ್ ಮಾಡಬೇಕಾಗುತ್ತೆ, ಈ ಟೀಮನ್ನು ನಾವು ಡಿವೈಡ್ ಮಾಡಬೇಕು ಅಂತ. ಆ ಟೀಮ್ ಡಿವೈಡ್ ಮಾಡುವಂತಹ ಕೆಲಸ ಕೂಡ ಯಾರು ಪ್ರಭಾವಿಗಳಿದ್ದಾರೋ ಅಥವಾ ಯಾರು ತುಂಬ ಪವರ್ಫುಲ್ ಇದ್ದಾರೋ ಅಂಥವರನ್ನ ಕನ್ಸಿಡರ್ ಮಾಡಿ ಡಿವೈಡ್ ಮಾಡುವಂತಹ ಸಾಧ್ಯತೆಗಳು ಇರುತ್ತವೆ. ಅದರ ಜೊತೆಗೆ ಈ ಯಾರು ಬೇಗ ಆಮಿಷಗಳಿಗೆ ಒಳಗಾಗ್ತಾರೋ, ಈ ಫಸ್ಟ್ ಟೀಮ್ ಇದೆಯಲ್ಲ, ಆ 3 ಜನ ಹೋಗಿ ನಾವೇ ತಪ್ಪು ಮಾಡಿರೋದು, ಯಾವುದೋ ದುಡ್ಡು ಕಾಸಿನ ವಿಷಯಕ್ಕೆ ಏನೋ ಸಣ್ಣ ಪುಟ್ಟ ಗಲಾಟೆ ಆಗ್ತಿತ್ತು, ಆಗ ಹೊಡೆದು ಬಿಟ್ಟಿದ್ದೀವಿ, ನಾವೇ ಕೊಲೆ ಮಾಡಿರೋದು ಅಂತ 3 ಜನ ಏನು ಸರೆಂಡರ್ ಆಗ್ತಾರಲ್ಲ, ಸೊ ಅಂತಹ ಕೆಲಸ ಇಲ್ಲಿ ಮತ್ತೆ ಆಗಬಹುದು. ಮತ್ತೆ ತಮ್ಮ ಸ್ಟೇಟ್ಮೆಂಟನ್ನು ತಿರುಚಬಹುದು, ಬೇರೆ ಸ್ಟೇಟ್ಮೆಂಟನ್ನು ಕೊಡಬಹುದು. ಮತ್ತೆ ನ್ಯಾಯಾಲಯದಲ್ಲಿ ನಾವು ಪೊಲೀಸರ ಒತ್ತಡದ ಮೇರೆಗೆ ಈ ತರಹ ಸ್ಟೇಟ್ಮೆಂಟ್ ಕೊಟ್ವಿ ಅಂತ ಹೇಳುವಂತಹ ಸಾಧ್ಯತೆಗಳಿರುತ್ತೆ. ಸೊ ಈ ತರಹದ ಯಾವುದೇ ಘಟನೆಗಳು ಆಗಬಾರ್ದು. ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ಮತ್ತು ಆದೇಶ ಬರಬೇಕು, ತೀರ್ಪು ಬರಬೇಕು ಅಂತಂದರೆ ಈ ಆರೋಪಿಗಳನ್ನು ಡಿವೈಡ್ ಮಾಡಬೇಕು ಅಂತ ಹೇಳಿ SPP ಪ್ರಸನ್ನಕುಮಾರ್ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, 5ನೇ ACMM ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಅವರ ಪಯಣ. ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ, ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ದರ್ಶನ್ರನ್ನ ಜೈಲಿಗೆ ಕರೆದೊಯ್ಯಲಾಗ್ತಾ ಇದೆ. ದರ್ಶನ್ ನೋಡೋದಕ್ಕೆ ಅಲ್ಲಲ್ಲಿ ಜನ ಜಮಾಯಿಸಬಹುದು ಅಥವಾ ಘೋಷಣೆಗಳನ್ನು ಕೂಗಬಹುದು, ಅಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗಬಹುದು, ಕಲ್ಲು ತೂರಾಟ ಏನಾದರೂ ಆಗಬಹುದು. ಸೊ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸರು ಆಲ್ರೆಡಿ ವಹಿಸಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಆಗಬಹುದು, ಇದನ್ನ ಹೇಗೆ ತಪ್ಪಿಸಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಈಗ 5ನೇ ACMM ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಅವರನ್ನ ಕರೆದೊಯ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಜುಲೈ 4ರವರೆಗೆ ಆರೋಪಿ ದರ್ಶನ್ರಿಗೆ ಜೈಲು ಅನ್ನುವಂತಹ ಆದೇಶವನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ದರ್ಶನ್ರನ್ನ ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಲೈವ್ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಇನ್ನು ಪೊಲೀಸ್ ವೆಹಿಕಲ್ಸ್ಗಳನ್ನು ದರ್ಶನ್ ಫ್ಯಾನ್ಸ್ ಚೇಸ್ ಮಾಡಿ ಬರುವಂತಹ ಸಾಧ್ಯತೆಗಳಿರ್ತವೆ, ಅಥವಾ ಅಲ್ಲಲ್ಲಿ ಸಿಗ್ನಲ್ಗಳಲ್ಲಿ ನಿಂತು ಘೋಷಣೆಗಳನ್ನು ಕೂಗೋ ಸಾಧ್ಯತೆಗಳಿರ್ತವೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸರು ಕೂಡ ಟೈಟ್ ಸೆಕ್ಯೂರಿಟಿಯೊಂದಿಗೆ ತುಂಬಾನೇ ಅಲರ್ಟ್ ಆಗಿ ತುಂಬಾನೇ ಜಾಗರೂಕತೆಯಿಂದ ದರ್ಶನ್ ಅವರನ್ನ 5ನೇ ACMM ಕೋರ್ಟ್ನಿಂದ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಇನ್ನು 5ನೇ ACMM ಕೋರ್ಟ್ ಸುತ್ತಮುತ್ತ ಕೂಡ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳು ಅಲ್ಲಿ ಜಮಾಯಿಸಿದ್ರು. ದರ್ಶನ್ ವೆಹಿಕಲ್ ಹೊರಗಡೆ ಪಾಸ್ ಆಗ್ತಾ ಇದ್ದಂತೆ ಎಲ್ಲರೂ ಘೋಷಣೆಗಳನ್ನು ಅಲ್ಲಿ ಕೂಗಿದ್ರು. ತಮ್ಮ ನೆಚ್ಚಿನ ನಟ ಒಂದು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗ್ತಾ ಇದ್ದದ್ದನ್ನು ಅವ್ರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಅಭಿಮಾನ ಆಗೇ ಇರಬೇಕು ವಿನಃ ದುರಾಭಿಮಾನ ಆಗೋಕ್ಕೆ ಹೋಗಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.